ಈಗಂತೂ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ವೈರಲ್ ಎಗ್ ರೆಸಿಪಿ ಇದ್ದೇನೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡ್ತಾಯಿದ್ರು. ನಾನು ಯಾಕೆ ಟ್ರೈ ಮಾಡಬಾರ್ದಂತ ಒಂದು ಸಲ ಟ್ರೈ ಮಾಡಿ ನೋಡಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಇದನ್ನು ಎಗ್ಸ್ ಪಪ್ಸ್ ಅಂತನಾದರೂ ಕರಿಬೋದು. ಎಗ್ ಪಪ್ಸ್ ಥರನೇ ಇರುತ್ತೆ, ಆದರೆ ಎಗ್ ಪಪ್ಸ್ ಅಷ್ಟು ಕಷ್ಟ ಏನಿಲ್ಲ ಮಾಡೋದಕ್ಕೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಒಂದನ್ನು ತಿಂದರೆ ಸಾಕು, ನಿಮಗೆ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಎಗ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು 2 ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ದಪ್ಪ ಬರಬೇಕಂದ್ರೆ 2 ಹಾಕ್ಕೊಳ್ಬೇಕು. ಚಿಕ್ಕದಾಗಿ ಇನ್ನು ಪುಟ್ಟದಾಗಿ ಮಾಡಬೇಕಂದ್ರೆ 1 ಮೊಟ್ಟೆನ ಹಾಕ್ಕೊಳ್ಳಿ ಸಾಕು. ನೋಡಿ, 2 ಮೊಟ್ಟೆನ ಹೊಡ್ಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ನೋಡಿ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಮೊಟ್ಟೆ ಕ್ವಾಂಟಿಟಿನ ನೀವು ಎಷ್ಟು ದೊಡ್ಡದಾಗಿ ಮಾಡ್ಕೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡು. ಇನ್ನೂ ದೊಡ್ಡದಾಗಿ ಬೇಕಂದರೆ ಇನ್ನೊಂದು 2 ಮೊಟ್ಟೆ ಹಾಕ್ಕೊಳ್ಳಿ. ಚಿಕ್ಕದಾಗಿ ಮಾಡ್ಕೊಳ್ಬೇಕಾದ್ರೆ 1 ಮೊಟ್ಟೆ ತೊಗೊಳ್ಳಿ. ಇಲ್ಲಿ ಒಂದು ಚಿಕ್ಕ ರೌಂಡಿಗಿರೋ ಬಾಣಲಿಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು 1 ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಹೋಲ್ ಮೊಟ್ಟೆನ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು 2 ಮೊಟ್ಟೆ ಹೊಡೆದೋದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ವ, ಅದನ್ನು ಈ ರೀತಿ ಸೈಡಲ್ಲಿ ಬರೋ ರೀತಿ ಹಾಕ್ಕೊಳ್ಬೇಕು. 2 ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ದಪ್ಪ ಆಗಿ ಬೆಂದಮೇಲೆ ದಪ್ಪ ಆಗಿ ಈ 1 ಮೊಟ್ಟೆ ಮಧ್ಯದಲ್ಲಿದೆಯಲ್ವ, ಅದು ಫುಲ್ ಕವರ್ ಆಗಿಬಿಡುತ್ತೆ. ನೋಡಿ, ಬೇಯ್ತಾ ಮೊಟ್ಟೆನ ಕವರ್ ಮಾಡ್ಕೊಂಡು ಬರುತ್ತೆ. ಮೊಟ್ಟೆ ಹಾಗೆ ಊದ್ಕೊಂಡ್ಬಿಡುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊಂಡಿರೋದ್ರಿಂದ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಈ ರೀತಿ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಒಂದು ಅಗಲವಾದ ಸ್ಪೂನ್ ತೊಗೊಂಡು ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಈ ಕಡೆನೂ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬಾರ್ದು. ಈ ರೀತಿ ರೌಂಡಿಗೆ ಬೇಕಂದರೆ ಶೇಪು ನಿಮಗೆ ಗುಂಡಿಗಿರೋಂಥ ಚಿಕ್ಕ ಬಾಣಲೆ ತೊಗೊಳ್ಳಿ, ರೌಂಡ್ ಶೇಪಲ್ಲಿ ಬರುತ್ತೆ. ಇಲ್ಲಾಂದರೆ ತವಾದಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು. 2 ಸೈಡು ಈ ರೀತಿ ಬೇಯಿಸ್ಕೊಂಡ್ರೆ ವೈರಲ್ ಎಗ್ ರೆಸಿಪಿ ಮೊಟ್ಟೆಯಿಂದ ಮಾಡಿರೋದು ರೆಡಿ ಆಗುತ್ತೆ. ಇದು ಎಗ್ ಪಪ್ಸ್ ಅಷ್ಟೇ ರುಚಿಯಾಗಿರುತ್ತೆ, ಆದರೆ ಎಗ್ ಪಪ್ಸ್ ಅಷ್ಟೇನು ಕಷ್ಟ ಆಗೋಲ್ಲ ಮಾಡ್ಕೊಳ್ಳೋದಕ್ಕೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಒಂದನ್ನು ತಿಂದರೆ ಸಾಕು, ನಿಮಗೆ 3 ಮೊಟ್ಟೆ ಇರೋದ್ರಿಂದ ಇದರಲ್ಲಿ ಒಂದು ಪೀಸ್ ತಿಂದರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ನೋಡಿ, ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಮೊಟ್ಟೆಗೆ ಮಸಾಲೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ತುಂಬ ರುಚಿಯಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೊಸದಾಗಿ ವಿಡಿಯೋಸ್ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತೊಂದು ಹೊಸ ರುಚಿಯಾದ ಈಸಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.